ಶಾಲೆ ಕಣಕಟ್ಟೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ವಿಜ್ಞಾನದಲ್ಲಿ ಮೊದಲನೆಯ ಪಾಠ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ನಾನು ದ್ರವ್ಯಗಳ ಬಗ್ಗೆ ಹೇಳುತ್ತಿದ್ದೇನೆ. ದ್ರವ್ಯ ಎಂದರೆ ಸ್ಥಳವನ್ನು ಆವರಿಸಿಕೊಂಡು ರಾಶಿಯನ್ನು ಹೊಂದಿದ್ದು ಈ ರಾಶಿಯನ್ನು ಹೊಂದಿರುವ ವಸ್ತುಗಳನ್ನು ದ್ರವ್ಯಗಳು ಎನ್ನುವರು. ದ್ರವ್ಯ ಹೇಗೆ ಸ್ಥಳ ಮತ್ತೆ ರಾಶಿಯನ್ನು ಆವರಿಸಿಕೊಳ್ಳುತ್ತದೆ ಎಂಬುದನ್ನು ಈ ಪ್ರಯೋಗದ ಮೂಲಕ ತೋರಿಸುತ್ತಿದ್ದೇನೆ. ಇದು ಬೀಕರಿನ ತುಂಬ ನಾನು ನೀರನ್ನು ತೆಗೆದುಕೊಂಡಿದ್ದೇನೆ. ಇದರ ಒಳಗೆ ಕಲ್ಲನ್ನು ಹಾಕುತ್ತೇನೆ. ಇದು ಕಲ್ಲನ್ನು ಒಳಗಡೆ ಹಾಕಿದಾಗ ನೀರು ಒಳಗಡೆ ಬರುತ್ತದೆ ಮತ್ತು ಕಲ್ಲು ಸ್ಥಳ ಹೇಗೆ ಆವರಿಸಿಕೊಳ್ಳುತ್ತದೆ ಮತ್ತೆ ರಾಶಿಯನ್ನು ಹೊಂದಿರುತ್ತದೆ ಎಂಬುದನ್ನು ಈ ಪ್ರಯೋಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ನಾವು ಬೀಕರ್ನ ಒಳಗೆ ಕಲ್ಲನ್ನು ಹಾಕಿದಾಗ ನೀರು ಇಷ್ಟು ಹೊರಗಡೆ ಬಂದಿದೆ. ನನಗೆ ಪ್ರಯೋಗ ಮಾಡಲು ಅವಕಾಶ ಮಾಡಿಕೊಟ್ಟಾದ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮಾರ್ಗಶಿಕ್ಷಕರಾದ ಮಂಜುಳಮ್ಮನವರಿಗೂ ಧನ್ಯವಾದಗಳು. ನಾನು ಶ್ರೀ ವೀರಭದ್ರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಕಣಕಟ್ಟೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ಇದು ನಾನು ವಿಜ್ಞಾನದ ಮೊದಲನೇ ಅಧ್ಯಾಯವಾದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಅಧ್ಯಾಯದ ಒಂದು ಪ್ರಯೋಗನ ಮಾಡ್ತಾ ಇದ್ದೀನಿ. ಈ ಅಧ್ಯಾಯದ ಕಾನ್ಸೆಪ್ಟ್ ಏನಂದ್ರೆ ದ್ರವ್ಯದ ಭೌತ ಸ್ವರೂಪ. ಇದರಲ್ಲಿ ನಾವು ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಈ ಕಾನ್ಸೆಪ್ಟ್ ನ ಇಟ್ಕೊಂಡು ಪ್ರಯೋಗನ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಬೀಕರ್ ಅಲ್ಲಿ ಆಫ್ ನೀರು, ಅರ್ಧ ನೀರು. ಇದೇನು ಫ್ರೆಂಡ್ಸ್? ಬೀಕರ್ ಅಲ್ಲಿ ಏನಿದೆ? ನೀರು. ಅದರಷ್ಟು ನೀರಿದೆ. ಇದಕ್ಕೆ ನಾವು ಇದು ಉಪ್ಪು. ಇದೇನು? ಉಪ್ಪು. ಇದು ಉಪ್ಪು. ಇದು ಬೀಕರ್ ಅಲ್ಲಿ ಅದರಷ್ಟು ನೀರು. ಈ ಉಪ್ಪನ್ನ ನೀರಿನೊಳಗಡೆ ಹಾಕ್ಬೇಕು ಫ್ರೆಂಡ್ಸ್. ಕಾಣಿಸ್ತಿದ್ಯಾ? ಉಪ್ಪನ್ನ ನೀರೊಳಗೆ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಉಪ್ಪು ಕರಗ್ತಾ ಇದೆಯಾ? ಕಾಣಿಸ್ತಾ ಇದೆ ಫ್ರೆಂಡ್ಸ್? ಈಗ ಕರಗಿರೋ ಉಪ್ಪು ಎಲ್ಲೋಯ್ತು? ಕರೆಕ್ಟಾಗಿ ಹೇಳಿದ್ವಿ. ಉಪ್ಪು ಕರಗಿರುವ ನೀರು ನೀರಿನ ಕಣಗಳ ನಡುವಿನ ಸ್ಥಳಾವಕಾಶದಲ್ಲಿ ಹೋಗಿ ಸೇರ್ಕೋತಾ ಇದೆ. ಎಲ್ಲಿ ಸೇರ್ಕೋತಾ ಇದೆ? ಈ ಪ್ರಯೋಗದಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ನನಗೆ ಈ ಪ್ರಯೋಗವನ್ನು ಮಾಡಲು ಅವಕಾಶ ಕೊಟ್ಟ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಮಾರ್ಗದರ್ಶಕರಾದ ಮಂಜುಳಾ ಧನ್ಯವಾದ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಾನಿಕಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಕಣಕಟ್ಟೆ. ಮೊದಲನೇ ಅಧ್ಯಾಯವಾದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ಇದರಲ್ಲಿ ನಾವು ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. ಇದರ ಬಗ್ಗೆ ನಾವು ಒಂದು ಚಟುವಟಿಕೆ ನಾನು ಮಾಡಿ ತೋರಿಸ್ತೀನಿ. ಇದಕ್ಕೆ ನಿಮಗೆ ಬೇಕಾದ ವಸ್ತು ಅಂದ್ರೆ ಬೀಕರ್, ನೀರು, ಸಕ್ಕರೆ ಮತ್ತು ನಿಂಬೆಹಣ್ಣು. ನನ್ನ ಕೈಯಲ್ಲಿ ಒಂದು ಬೀಕರ್ ಇದೆ ಆಯ್ತಾ. ನನ್ನ ಕೈಯಲ್ಲಿ ಒಂದು ಬೀಕರ್ ಇದೆ. ಅದರೊಳಗಡೆ ಅರ್ಧ ನೀರಿದೆ. ಆ ನೀರೊಳಗಡೆ ನಾವು ಇದು ಸಕ್ಕರೆ ಕಾಣ್ತಿದ್ಯಾ? ಸಕ್ಕರೆ ಇದು. ಈ ಸಕ್ಕರೆನ ಈ ನೀರೊಳಗಡೆ ಹಾಕಿದ್ರೆ ಹಾಕಿ ನಾನು ಏನ್ ಮಾಡ್ತಿದ್ದೀನಿ?
ನಿರಂತರವಾಗಿ ಕರಗ್ತಿದೆ ಅಲ್ವಾ? ಕಾಣ್ತಿದೆ ತಾನೆ ಕರಗ್ತಿರೋದು? ಈ ಬೀಕರ್ ಒಳಗಡೆ ನೀರಿನಲ್ಲಿ ಸಕ್ಕರೆ ಕರಗ್ತಿದೆ. ಕರಗಿದೆ ಅಲ್ವಾ? ಒಂದ್ ಸ್ವಲ್ಪ ಕಾಣ್ತಿದೆ ತಾನೆ? ಈ ಸಕ್ಕರೆ ಎಲ್ಲೋಗಿದೆ ಅಂದ್ರೆ ಸಕ್ಕರೆ ಕಣಗಳು ನೀರಿನ ಕಣಗಳ ಮಧ್ಯೆ ಇರುವ ಖಾಲಿ ಸ್ಥಳಾವಕಾಶದಲ್ಲಿ ಸೇರ್ಕೊಂಡಿದೆ. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಗಿರುತ್ತೆ. ಇನ್ನೂ ಪ್ರಯೋಗ ಮಾಡಿ ತೋರಿಸ್ತೀನಿ. ಇದೇನಿದು? ಈ ನಿಂಬೆ ಹಣ್ಣಿನ ರಸನ ಏನ್ ಮಾಡ್ತಿದ್ದೀನಿ? ಹಾಕ್ತಿದ್ದೀನಲ್ವಾ? ಕಾಣಿಸ್ತಿದ್ಯಾ? ಇವಾಗ ಮಿಕ್ಸ್ ಮಾಡ್ತಿದ್ದೀನಲ್ವಾ? ಈ ನಿಂಬೆ ಹಣ್ಣಿನ ರಸ ಇವಾಗ ಏನಷ್ಟು ಕಾಣ್ತಿಲ್ಲ ಅನ್ಸುತ್ತೆ ಅಲ್ವಾ? ಸ್ವಲ್ಪ ಕಾಣ್ತಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಿಂಬೆ ಹಣ್ಣಿನ ಕಣಗಳು ನೀರಿನ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶ ಇರುವ ಸ್ಥಳದಲ್ಲಿ ಹೋಗಿ ಸೇರ್ಕೊಂಡಿದೆ. ಇದರಿಂದ ನಮ್ಗೆ ಅರ್ಥ ಆಗುತ್ತಂದ್ರೆ ದ್ರವ್ಯದಲ್ಲಿ ಸಾಕಷ್ಟು ಖಾಲಿ ಸ್ಥಳಾವಕಾಶಗಳು ಕಂಡು ಬರುತ್ತವೆ ಎಂಬುದು ನಾವು ತಿಳಿಬಹುದು. ಅರ್ಥ ಆಯ್ತಾ? ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡು ಬರುತ್ತವೆ ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ತಿಳಿಸ್ಕೊಟ್ಟಕ್ಕೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಐಶ್ವರ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಕಣಕಟ್ಟೆ. ವಿಜ್ಞಾನದಲ್ಲಿ ಮೊದಲನೇ ಅಧ್ಯಾಯ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ನಾನು ಮಾಡುತ್ತಿರುವ ಪ್ರಯೋಗ ದ್ರವ್ಯದ ಕಣಗಳ ಗುಣಗಳು. ಇದರಲ್ಲಿ 2ನೇ ಗುಣ, ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತವೆ. ಮೊದಲನೇ ಪ್ರಯೋಗ ಊದುಬತ್ತಿ. ಇದಕ್ಕೆ ಬಳಸಿದ ಉಪಕರಣಗಳು ಊದುಬತ್ತಿ ಮತ್ತು ಬೆಂಕಿಪಟ್ಟಣ. ಎಲ್ಲರೂ ಈ ಅಗರಬತ್ತಿಯನ್ನು ಗಮನಿಸಿ. ಈ ಅಗರಬತ್ತಿಯ ಹೊಗೆ ಒಂದೇ ಕಡೆ ಹೋಗ್ತಾ ಇದೆಯಾ? ಸ್ವತಂತ್ರವಾಗಿ ಚಲಿಸುತ್ತಿದೆ. ಅಂದ್ರೆ ಇದು ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತವೆ ಎಂಬುದನ್ನು ಈ ಪ್ರಯೋಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಇದರ ವಾಸನೆ ನಿಮ್ಗೆ ಎಲ್ಲರಿಗೂ ಬರ್ತಾ ಇದೆಯಾ? ಬರ್ತಿದ್ಯಾ? ನೀವು ದೂರ ಇದ್ರೂ ಈ ವಾಸನೆ ನಿಮಗೆ ಬರ್ತಾ ಇದೆ. ಇದರಲ್ಲಿ ಇನ್ನೊಂದು ಪ್ರಯೋಗವನ್ನು ನಾನು ಮಾಡುತ್ತಿದ್ದೇನೆ. ಇದೇನಿದು? ಇದರಲ್ಲಿ ಅರ್ಧ ನೀರಿದೆ. ಇದೇನು? ನೀಲಿ ಶಾಯಿ. ನೀಲಿ ಶಾಯಿಯನ್ನ ಈ ಬೀಕರ್ ಒಳಗಡೆ ನಾನು ಹಾಕ್ತಾ ಇದ್ದೀನಿ. ಎಲ್ಲ ಗಮನಿಸಿ.
ಇದು ಒಂದೇ ಒಂದನೇ ನಿಮ್ಮ ನೀಲಿ ಶಾಲೆಯನ್ನು ಇದಕ್ಕೆ ಹಾಕಿದೆ. ಆದರೆ ಇದು ಎಲ್ಲ ಕಡೆ ಹರಡಿಕೊಂಡಿದೆ. ಆದ್ದರಿಂದ ಇದನ್ನು ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತವೆ ಎಂಬುದನ್ನು ನಾವು ಈ ಪ್ರಯೋಗದಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. ಈ ಎರಡು ಪ್ರಯೋಗಗಳನ್ನು ನನಗೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಮತ್ತು ನನ್ನ ಶಿಕ್ಷಕರಾದ ಶ್ರೀಮತಿ ಮಂಜುಳಾ ಮೇಡಮ್ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ದೀಪಕ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಕನ್ನಡತೆ. ನಾನು ಈ ದಿನದಂದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಪಾಠದಲ್ಲಿ ಒಂದು ಚಟುವಟಿಕೆಯನ್ನು ನಾನು ವಹಿಸಿಕೊಂಡಿದ್ದೇನೆ. ನಾನು ಮಾಡುವ ಚಟುವಟಿಕೆ ಎಂದರೆ ದ್ರವ್ಯದ ಸ್ಥಿತಿಗಳನ್ನು ನೀವು ನೋಡಿರಬಹುದು. ನಾನು ಈಗ ದ್ರವ್ಯದ ಸ್ಥಿತಿಗಳನ್ನು ತೋರಿಸುತ್ತೇನೆ. ನೀವು ಅದನ್ನು ಕಂಡುಹಿಡಿಯುತ್ತೀರಾ? ಯಾರೊಬ್ಬರು ನನ್ನ ಗೆಳೆಯರು ಗೊತ್ತಿಲ್ಲ. ಈ ವಸ್ತು ಯಾವ ದ್ರವ್ಯಕ್ಕೆ ಉದಾಹರಣೆ? ನೀವು ಈ ಚಟುವಟಿಕೆಗಳನ್ನು ನೋಡಿದ್ದೀರಾ? ಇದರಲ್ಲಿ ಅಲ್ಲಿಗೆಯು ಘನ ಸ್ಥಿತಿಗೆ ಉದಾಹರಣೆ, ಹಾಲು ದ್ರವ ಸ್ಥಿತಿಗೆ ಉದಾಹರಣೆ, ಪೆಟ್ರೋಲ್ ದ್ರವ ಸ್ಥಿತಿಗೆ ಉದಾಹರಣೆ, ಕಲ್ಲು ಘನ ಸ್ಥಿತಿಗೆ ಉದಾಹರಣೆ. ಇದು ಏನು? ಕಲ್ಲು. ಇದನ್ನು ನಾನು ಈ ಖಾಲಿ ಜಾಗದಲ್ಲಿ ಇಟ್ಟಾಗ ಇದು ಎಷ್ಟು ರಾಶಿಯನ್ನು ಹೊಂದಿದೆಯೋ ಅಷ್ಟು ಸ್ಥಳಾವಕಾಶವನ್ನು ಆಕರ್ಷಿಕೊಂಡಿದೆ. ಇದು ಟೆಸ್ಟರ್. ಇದನ್ನು ಇದರ ಮೇಲೆ ಇಟ್ಟಾಗ ಇದು ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ರಾಶಿಯನ್ನು ಇದು ಜಾಗವನ್ನು ಆಕ್ರಮಿಸಿಕೊಂಡಿದೆ. ನಿಮಗೆ ನಾನು ಮಾಡಿದ ಅರ್ಥ ಆಯ್ತು ಅಂದರೆ ನಿಮಗೆ ಒಂದು 3 ಪ್ರಶ್ನೆ ಕೇಳುತ್ತೇನೆ, ಉತ್ತರ ಕೊಡ್ತೀರಾ? ದ್ರವ ಎಂದರೇನು? ದ್ರವಗಳು ಗೊತ್ತಿಲ್ವಾ? ಆಯ್ತು, ನಿಮಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ. ದ್ರವದಲ್ಲಿರುವ ಕಣಗಳು ಕಣಗಳಿಗಿಂತ ಸ್ವಲ್ಪ ಒತ್ತೊತ್ತಾಗಿರುತ್ತವೆ.
ಈಗ ದ್ರವ ನೋಡಿ, ಈಗ ತೆಗೆದ್ಬಿಟ್ಟು ಕೆಳಗಡೆ ಚೆಲ್ಲಿದ್ರೆ ನೀರ್ನ ಅದ್ರ ಎಷ್ಟು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ. ಇದು ನೋಡಿ, ಇದು ಆಕ್ರಮಿಸಿಕೊಂಡಿಲ್ಲ, ನೋಡಿ ಇದು ಆಕ್ರಮಿಸಿಕೊಳ್ಳುತ್ತೆ. ಅದೇ ರೀತಿ ಘನ LPG ನಾವು ಗಾಳಿಯಲ್ಲಿ ಬಿಟ್ಟಾಗ ಆಗಲೇ ಊದುಬತ್ತಿಯನ್ನು ತೋರಿಸಿದೆ ಹಚ್ಚಿ. LPG ಅಂದ್ಕೊಳ್ಳಿ, ಗಾಳಿಯಲ್ಲಿ ಬಿಟ್ಟಾಗ ನೋಡಿ LPG ಸೇಮ್ ಇದೇ ತರನೇ ಗ್ಯಾಸ್ನ ನಾವು ರೆಗ್ಯುಲೇಟರ್ ಅಲ್ಲಿ ಆನ್ ಮಾಡಿದ್ರೆ ಗಾಳಿಯಲ್ಲಿ ಆರಿಸಿಕೊಂಡು ನೀವು ಅಲ್ಲಿ ಕೂತಿದ್ದೀರಾ, ನಿಮಗೆ ವಾಸನೆ ಬರ್ತಿದೆಯಾ? LPG ಅಷ್ಟೇ, ಅದು ಬರುತ್ತೆ ವಾಸನೆ, ನಿಮ್ಮ ಹತ್ರ ಬರುತ್ತೆ. ಅದು ಗಾಳಿಯಲ್ಲಿ ಕಣಗಳು ಸ್ವತಂತ್ರವಾಗಿರುತ್ತವೆ. ಅದರ ಕಣಗಳು ಸ್ವತಂತ್ರ, LPG ಕಣಗಳು ಸ್ವತಂತ್ರವಾಗಿರುತ್ತವೆ. ಅದು ಗಾಳಿಯಲ್ಲಿ ಕಣಗಳು ಬೇರೆ ಹೋಗ್ತವೆ. ಇಷ್ಟು ಹೇಳಲು ನನಗೆ ಅವಕಾಶ ಕೊಟ್ಟ ನಿಮಗೆ ನೀವು ಧನ್ಯವಾದಗಳು. ಹಾಗೂ ನಮ್ಮ ವಿಜ್ಞಾನ ಶಿಕ್ಷಕರಾದ ಮಂಜುಳಾ ಮಿಸ್ಸಿಗೂ ಧನ್ಯವಾದಗಳು. ನಾನು ದ್ರವ್ಯದ ಬಗ್ಗೆ ಮಾಹಿತಿ ಹೇಳಿದ್ದೀನಲ್ವಾ? ದ್ರವ್ಯದ ಬಗ್ಗೆ ಸ್ಥಳ ಮತ್ತು ರಾಶಿಯನ್ನು ಹೇಗೆ ಆವರಿಸಿಕೊಳ್ಳುತ್ತದೆ ಎಂದು ಚಟುವಟಿಕೆ ಮಾಡಿ ತೋರಿಸಿದ್ದೀನಿ. ಈಗ ನೀವು ಯಾರು ಮಾಡುತ್ತೀರಿ? ಚಂದನ ಮಾಡಿರುವ ಪ್ರಯೋಗವೆಂದರೆ ಇದು ಬೀಸರ್, ಇದರಲ್ಲಿ ತುಂಬಾ ನೀರಿದೆ. ನಾನು ಇದನ್ನು ಕಲ್ಲನ್ನು ಹಾಕುತ್ತೇನೆ. ಸ್ಥಳ ಮತ್ತು ರಾಶಿಯನ್ನು ಹೊಂದಿದೆ. ಚಂದನ ಮಾಡಿರುವ ಪ್ರಯೋಗವೆಂದರೆ ಇದು. ಸ್ಥಳ ಮತ್ತು ರಾಶಿಯನ್ನು ಹೊಂದಿದೆ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ನಾನು ನಿಮಗೆ ವಿಜ್ಞಾನದಲ್ಲಿ ಮೊದಲನೇ ಪಾಠ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅನ್ನೋ ಪಾಠದಲ್ಲಿ ಕಲಿಕಾ ಚಟುವಟಿಕೆಗಾಗಿ ನಿಮಗೆ ಪಾಠ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಯೋಗಗಳನ್ನ ಮಾಡಿ ತೋರಿಸಿದ್ದೆ. ಸೊ ಇವತ್ತು ಪುನಃ ನೀವು ಎಷ್ಟು ಮಟ್ಟಿಗೆ ಆ ಪ್ರಯೋಗಗಳನ್ನ ಕಲಿತಿದ್ದೀರಿ ಅನ್ನೋದನ್ನ ನೀವು ನಾವು ಮಾಡಿರೋ ಪಾಠವನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ನಿಮ್ಮ ಸ್ನೇಹಿತರಾದಂಥ ಚಂದನ, ನೆಕ್ಸ್ಟ್ ಸಾಧಿಕಾ, ಅಮೂಲ್ಯ, ಐಶ್ವರ್ಯ, ದೀಪಕ್, ಭುವನ, ಸೊ ಇಷ್ಟು ಜನನು ಕೂಡ ಪುನಃ ಅದನ್ನ ಮತ್ತೆ ಇನ್ನೊಂದ್ಸತಿ ಆ ವಿಷಯಗಳನ್ನ ನಾವು ಮಾಡಿರುವಂತ ವಿಷಯಗಳನ್ನ ಪ್ರಯೋಗಗಳನ್ನ ನಿಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಪ್ರಯತ್ನ ಅದನ್ನು ಕೂಡ ಅವರ ಪ್ರಯತ್ನ ಚೆನ್ನಾಗಿತ್ತು. ಸೊ ಅದಕ್ಕೆ ನೀವೆಲ್ಲರೂ ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದೀರಾ. ಸೊ ಹಾಗಾಗಿ ವೈಯಕ್ತಿಕವಾಗಿ ನನ್ನ ಪರವಾಗಿ ಮೊದಲನೇದಾಗಿ ಈ 6 ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸೊ ಅದೇ ರೀತಿ ಅವರು ಮಾಡಿದಂತ ಪಾಠವನ್ನ ಪುನಃ ನೀವು ಆಲಿಸಿದಿರಿ. ಸೊ ನಿಮಗೂ ಕೂಡ ಧನ್ಯವಾದಗಳು. ಸೊ ಈ ಪ್ರಯತ್ನ ಇನ್ನು ಮುಂದಿನ ಪಾಠಗಳಲ್ಲಿ ಇದೇ ರೀತಿ ಕಲಿಕಾ ಚಟುವಟಿಕೆಗಳು ಇರುತ್ತೆ. ಅದರಲ್ಲಿ ಇವ್ರು ಹೇಗೆ ಭಾಗವಹಿಸಿದ್ರೋ ಅದೇ ರೀತಿ ನೀವು ಕೂಡ ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಅಂತ ಹೇಳ್ತಾ ಸೊ ಈ ಚಟುವಟಿಕೆನ ಇಲ್ಲಿಗೆ